ಹಣಕಾಸಿನ ವ್ಯವಹಾರ ಸಂಬಂಧ ಸರ್ಕಾರಿ ಅಧಿಕಾರಿ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಎಇಇ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ ಹಲ್ಲೆ ಮಾಡಿದ್ದಾರಂತೆ. ಶಾಸಕ ಭರತ್ ರೆಡ್ಡಿ ವಾರ್ಡ್ ಭೇಟಿ ವೇಳೆಗೆ ಹಲ್ಲೆ ನಡೆಸಲಾಗಿದೆಯಂತೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲು ಕಾರ್ಪೊರೇಟರ್ ಕುಬೇರ ವಾರ್ಡ್ಗೆ ಶಾಸಕ ಭರತ್ ರೆಡ್ಡಿ ಬಂದಿದ್ರು. ಈ ವೇಳೆ ಕಾರ್ಪೊರೇಟರ್ ಕುಬೇರ ಮತ್ತು ವೀರೇಶ್ ಮಧ್ಯೆ ವಾಗ್ವಾದ ನಡೆದಿದೆ. ಇಬ್ಬರ ಜಗಳ ತಿಳಿಗೊಳಿಸಿ ಶಾಸಕ ಭರತ್ ರೆಡ್ಡಿ ಮನೆ ಒಂದರ ಒಳಗೆ ಹೋದಾಗ ಮತ್ತೊಮ್ಮೆ ಜಗಳವಾಡಿ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಖಂಡಿಸಿ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್ ನಿನ್ನೆ ಇದಕ್ಕೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ಮದೇನು ನಿಮ್ಮ ರಿಲೇಷನ್ ಇದೆನಾ ಅವ್ರದ್ದು ಏನು ವ್ಯವಹಾರ ಇದೆ ಹಂಗಂತ. ಸರ್ ನಮಗೆ ಯಾಕೆ ರಿಲೇಷನ್ ಆಗುತ್ತೆ ಸರ್, ತೆಗಿಸ್ತೀವಿ, ನೀವು ಹೇಳಿದಿರಲ್ಲ ತೆಗಿಸ್ತೀವಿ ಬಿಡಿ ಅಂತ ಅದು ಜೋರು ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂತ ಎಡಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಿಂಗೆ ಸರ್ ಈ ಥರ ಎಲ್ಲ ಮಾತಾಡಿದ್ರೆ ನಾನು ತೆಗ್ಸೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೊಳ್ಳಿ ಸರ್ ಅಂತ ಅಂದೆ ನಾನು. ಆವಾಗ MLA ಸರ್ ಇದ್ದರು, ಏನು ಗಲಾಟೆ ವೀರೇಶ್ ಅಂತ ಬಾ ಅಂತಂದು ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರು. ಅವ್ರು ಅಲ್ಲೆಲ್ಲ ಏನು ಮಾತಾಡಿದ್ವಿ ಬಾ ಅಂತ ನನ್ನ ಸಾರ್ ಹತ್ರಕ್ಕೆ ಹೋಗಿ ಜಸ್ಟ್ ಹಿಂಗೆ ಪಾಲಿಕೆ ಎಇಇ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ ಹಲ್ಲೆ ಖಂಡಿಸಿ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆರೋಪಿ ಕುಬೇರ ಬಂಧನ ಆಗೋವರೆಗೂ ಕೆಲಸ ಮಾಡೋದಿಲ್ಲ ಅಂತ ಸಿಬ್ಬಂದಿ ಪಟ್ಟು ಹಿಡಿದಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಶಾಸಕ ಭರತ್ ರೆಡ್ಡಿ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡಿದ್ರು. ಕಾರ್ಪೊರೇಟರ್ ಕುಬೇರ ವಿರುದ್ಧ ತಡರಾತ್ರಿ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಾಸಕ ಭರತ್ ರೆಡ್ಡಿ ಮನವಿಗೂ ಬಗ್ಗದ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಬಡವರಿಗೆ ನೆರಳಾಗಬೇಕಿದ್ದ ಮನೆಗಳು ಇದೀಗ ಪಾಳು ಬಿದ್ದಿವೆ. ಮಂಡ್ಯದಲ್ಲಿ ತಮಿಳು ಕಾಲೋನಿ ನಿವಾಸಿಗಳಿಗೆಂದು ನಿರ್ಮಿಸಿರುವ ಮನೆಗಳು ಇನ್ನೂ ಹಂಚಿಕೆಯಾಗಿಲ್ಲ. 3 ವರ್ಷಗಳಿಂದ ಹಂಚಿಕೆಯಾಗದೆ 576 ಮನೆಗಳು ಪಾಳು ಬಿದ್ದಿವೆ. ಮಂಡ್ಯದ ಮಿಮ್ಸ್ ಜಾಗದಲ್ಲಿ ತಮಿಳು ಕಾಲೋನಿ ನಿವಾಸಿಗಳು ನೆಲೆಸಿದ್ದಾರೆ. ಮಿಮ್ಸ್ ಜಾಗದಲ್ಲಿ ನೆಲೆಸಿರುವ ಕುಟುಂಬಗಳ ಸ್ಥಳಾಂತರಕ್ಕಾಗಿ ಮನೆ ನಿರ್ಮಾಣ ಮಾಡಲಾಗಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ 576 ಮನೆ ನಿರ್ಮಾಣ ಮಾಡಲಾಗಿದೆ. ಆ ಮನೆಗಳಿಗೆ ತೆರಳಲು ತಮಿಳು ಕಾಲೋನಿ ನಿವಾಸಿಗಳು ಹಿಂದೇಟು ಹಾಕ್ತಿದ್ದಾರೆ. ತಾವು ವಾಸ ಮಾಡ್ತಾ ಇರುವ ಸ್ಥಳದಲ್ಲೇ ಮನೆ ನಿರ್ಮಿಸಿ ಕೊಡುವಂತೆ ಪಟ್ಟು ಹಿಡಿದಿದ್ದು, ಮನೆ ನಿರ್ಮಿಸಿ ಕೊಡದಿದ್ರೂ ಪರವಾಗಿಲ್ಲ, ನಿವೇಶನದ ಹಕ್ಕುಪತ್ರ ಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕಾಗಿ ತಮಿಳು ಕಾಲೋನಿ ನಿವಾಸಿಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಇದರಿಂದಾಗಿ ಮನೆಗಳು ಹಂಚಿಕೆ ಆಗದೆ ಪಾಳು ಬಿದ್ದಿವೆ. ತುಮಕೂರು ಮಹಾನಗರ ಪಾಲಿಕೆಯಿಂದ ತೆರಿಗೆ ದರ ಹೆಚ್ಚಳ ಮಾಡಲಾಗಿದೆ. 2026-27ನೇ ಸಾಲಿನ ಆಸ್ತಿ ತೆರಿಗೆ ಮೇಲೆ 5% ಹೆಚ್ಚಿಸಲಾಗಿದ್ದು, ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳಲಿದೆ. 10 ವರ್ಷಗಳಿಂದ ಏರಿಕೆಯಾಗದ ಯುಜಿಡಿ ನೀರಿನ ತೆರಿಗೆ ದರ ದಿಢೀರ್ ಏರಿಕೆ ಮಾಡಿದೆ. ತುಮಕೂರು ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತೆರಿಗೆ ಹೆಚ್ಚಳ ವಿಚಾರಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾ ಪ್ರತಿಕ್ರಿಯೆ ನೀಡಿದ್ದು, ಸರ್ಕಾರದ ನಿಗದಿತ ಬೆಲೆಯಂತೆ 10 ವರ್ಷದಿಂದ ದರ ಏರಿಕೆ ಆಗಿರಲಿಲ್ಲ. ಈ ವರ್ಷ ದರ ಏರಿಕೆ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ಮುಖ್ಯ ಅಂತ ಪಾಲಿಕೆ ಆಯುಕ್ತೆ ಶುಭಾ ತಿಳಿಸಿದ್ರು. ಏಪ್ರಿಲ್ ತಿಂಗಳಲ್ಲಿ 5% ರಿಯಾಯಿತಿಯಲ್ಲಿ ಕಟ್ಟಲು ಸರ್ಕಾರದ ವತಿಯಿಂದ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಅವಕಾಶ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಪಾಲಿಕೆ ಆಯುಕ್ತೆ ಶುಭಾ ಮನವಿ ಮಾಡಿದ್ರು. ಪ್ರತಿ ವರ್ಷ ಗೈಡೆನ್ಸ್ ವ್ಯಾಲ್ಯೂ ಏನಾದರೂ ಇದ್ದಾಗ ನಾವು 3 to 5% ಮಾಡಲ್ಲ. ಸರ್ಕಾರಿ ಸುತ್ತೋಲೆ ಪ್ರಕಾರ 2021 ಸುತ್ತೋಲೆ ಪ್ರಕಾರ ಗೈಡೆನ್ಸ್ ವ್ಯಾಲ್ಯೂ ಇಲ್ಲದೇ ಇದ್ದಾಗ, ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಇಲ್ಲದೇ ಇದ್ದಾಗ ಯಾವುದೇ ಪಾಲಿಕೆ 3 to 5% ಅದು ನಾವು ಹೆಚ್ಚಳ ಮಾಡ್ಕೋಬೋದು. ಲಾಸ್ಟ್ ಇಯರು 5% ಇತ್ತು, ಈ ವರ್ಷವೂ 5% ಇದೆ. ಮತ್ತು ಏಪ್ರಿಲ್ ಪೂರ್ತಿ ತಿಂಗಳು ಸಾರ್ವಜನಿಕರಿಗೆ 5% ಡಿಸ್ಕೌಂಟು ಇರುತ್ತೆ ಅವರು ಕಟ್ಟೋರೋದ್ರಿಂದ. ಈಗ UGD ರೇಟ್ಸ್ 10 ವರ್ಷದಿಂದನೂ ಹಾಗೆ ಇದೆ, ಆದರೆ ಮನೆಗಳ ಸಂಖ್ಯೆ, ಜನಸಂಖ್ಯೆ ಎಲ್ಲ ಏರ್ತಾ ಇದೆ. ನಾನು ಅದೇ ರೇಟ್ನಲ್ಲಿ ಈಗಲೂ ಸಹಿತ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು 90 ರೂಪಾಯಿ ಇಡೋ ಬದಲಾಗಿ ನಾವು ಇನ್ನೂ 30 ರೂಪಾಯಿ ಕಡಿಮೆ ಮಾಡಿ
ಬಿಸಿಲಿನ ಬೇಗೆ ತಡೆಯಲಾರದೆ ನೀರಿನಲ್ಲಿ ಹುಲಿಗಳು ವಿಶ್ರಮಿಸುತ್ತಿವೆ. ಮೈಸೂರಿನ ಕಬಿನಿ ಬ್ಯಾಕ್ ವಾಟರ್ನಲ್ಲಿ ಹುಲಿ ಮರಿ ನೀರಿನಲ್ಲಿ ಕೂತಿರುವ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಕಣ್ಮನ ಸೆಳೆದಿದ್ದು ಕ್ಯಾಮೆರಾಗೆ ಸೆರೆಯಾಗಿದೆ. ಚಿಕ್ಕಮಗಳೂರು ನಗರದ ಸಮೀಪ ಮತ್ತೆ ಕರಡಿ ಪ್ರತ್ಯಕ್ಷವಾಗಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಕರಡಿ ಕಾಣಿಸಿಕೊಂಡಿದ್ದರಿಂದ ಸಾರ್ವಜನಿಕರಲ್ಲಿ ಭೀತಿ ಹೆಚ್ಚಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಕರಡಿಯ ಸಂಚಾರದ ದೃಶ್ಯ ಸೆರೆಯಾಗಿದ್ದು ಕರಡಿಯನ್ನ ಸೆರೆ ಹಿಡಿಯುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಕರಡಿ ಕಾಣಿಸಿಕೊಳ್ತಲೇ ಇದೆ. ಮೊದಲು ಎಂಜಿ ರಸ್ತೆ, ಶಂಕರ್ಪುರ ಮತ್ತು ಬಸ್ ನಿಲ್ದಾಣ ಪ್ರದೇಶಗಳಲ್ಲಿ ಕರಡಿ ಕಾಣಿಸಿಕೊಂಡಿತ್ತು. ಇದೀಗ ನಗರಸಭೆಯ ಡಂಪಿಂಗ್ ಯಾರ್ಡ್ನಲ್ಲಿ ಕರಡಿ ಓಡಾಡ್ತಾ ಇದೆ. ಆದಷ್ಟು ಬೇಗ ಕರಡಿ ಸೆರೆ ಹಿಡಿಯುವಂತೆ ಜನರು ಆಗ್ರಹಿಸಿದ್ದಾರೆ. ಮೈಸೂರಿನ ಕಬಿನಿ ಹಿನ್ನೀರು ಕಾಡಂಚಿನ ಪ್ರದೇಶದಲ್ಲಿ ವನ್ಯಜೀವಿಗಳನ್ನ ಬೇಟೆ ಆಡ್ತಾ ಇದ್ದ 2 ಬಂಧನವಾಗಿದೆ. ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನದ ಸಮೀಪ ಕಾರಿನಲ್ಲಿ 2 ಯುವಕರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ವೇಳೆ 2 ಬೇಟೆಗೆ ಹೊಂಚು ಹಾಕ್ತಾ ಇರೋದು ಬಯಲಿಗೆ ಬಂದಿದೆ. ಆರೋಪಿಗಳಾದ ಕೆಎಚ್ ಸುರೇಶ್ ಕುಮಾರ್, ಎಂಬಿ ಮಧುಸೂದನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. 2 ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಕೂತಿ ಗ್ರಾಮದವರು ಅಂತ ಗುರುತಿಸಲಾಗಿದೆ. ಆರೋಪಿಗಳ ಬಳಿ ಇರುವ ಕಾರು, ಡಬಲ್ ಬ್ಯಾರೆಲ್ ಹಾಗೂ ಸಿಂಗಲ್ ಬ್ಯಾರೆಲ್ ಗನ್, 14 ಜೀವಂತ ಗುಂಡು, ಗನ್ ಪೌಡರ್, 6 ಉರುಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಇದೀಗ ಮುದ್ರಣ ಉದ್ಯಮಕ್ಕೆ ತಟ್ಟಿದೆ. ಗದಗ ಜಿಲ್ಲೆಯಲ್ಲಿ ಪೇಪರ್ ಮುದ್ರಣ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮುದ್ರಕರು ಕಂಗಾಲಾಗಿದ್ದಾರೆ. ಪಂಚಾಂಗ, ಕ್ಯಾಲೆಂಡರ್, ಪಠ್ಯಪುಸ್ತಕ ಪ್ರಿಂಟ್ ಮಾಡುವ ಪ್ರಿಂಟರ್ಸ್ಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. 2024ರಿಂದ ಮುದ್ರಣ ಕಚ್ಚಾ ವಸ್ತುಗಳಿಗೆ ಸರ್ಕಾರ 18% ಟ್ಯಾಕ್ಸ್ ವಿಧಿಸಿತ್ತು. ಇದೀಗ ಟ್ಯಾಕ್ಸ್ ಹೊಡೆತದ ಮಧ್ಯೆ ಯುದ್ಧದ ಎಫೆಕ್ಟ್ನಿಂದಾಗಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಟೊಮ್ಯಾಟೊ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ ಸೂಕ್ತ ಬೆಲೆ ಇಲ್ಲದ ಕಾರಣ ಬೆಳೆದ ಬೆಳೆಯನ್ನು ಮೇಕೆಗಳಿಗೆ ಹಾಕಲಾಗಿದೆ. ನಿತ್ಯ 8ರಿಂದ 10 ಟ್ರ್ಯಾಕ್ಟರ್ ಲೋಡ್ ಟೊಮ್ಯಾಟೊ ಹೊಸಪೇಟೆಯ ಎಪಿಎಂಸಿಗೆ ಬರ್ತಾ ಇತ್ತು. ಇಲ್ಲಿಂದ ಮಂಗಳೂರು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು. ಇದೀಗ ಯುದ್ಧದಿಂದಾಗಿ ಹೊಸಪೇಟೆಯ ಎಪಿಎಂಸಿಗೆ ನಿತ್ಯ ಬರೋ ಟೊಮ್ಯಾಟೊ ಯಾರೂ ಕೂಡ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಕುರಿ ಸಾಕಿರೋ ರೈತರು ಟೊಮ್ಯಾಟೊ ಖರೀದಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದ ಬಾಂಗ್ಲಾ ವಲಸಿಗರನ್ನ ಗುರುತಿಸಿ ಗಡೀಪಾರು ಮಾಡುವ ಕಾರ್ಯಾಚರಣೆ ತೀವ್ರಗೊಂಡಿದೆ. ಇದುವರೆಗೆ ಬೆಂಗಳೂರಿನಿಂದ 272 ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಗಡೀಪಾರು ಮಾಡಲಾಗಿದೆ. ಇವರಲ್ಲಿ 178 ಪುರುಷರು, 94 ಮಹಿಳೆಯರು ಮತ್ತು 12 ಮಕ್ಕಳು ಸೇರಿದ್ದಾರೆ. ಎಲ್ಲರನ್ನ ಪೊಲೀಸರು ಪತ್ತೆ ಮಾಡಿ ಒಟ್ಟಿಗೆ ಗಡೀಪಾರು ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಬಾಂಗ್ಲಾ ಗಡಿಯಿಂದ ಭಾರತಕ್ಕೆ ವಲಸಿಗರನ್ನ ಕರೆತರುತ್ತಿದ್ದ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸದ್ಯ ಗುರುತಿಸಲಾದ ಅಕ್ರಮ ವಲಸಿಗರನ್ನ ತಮ್ಮ ದೇಶಕ್ಕೆ ಬಿಡುವ ಕೆಲಸವನ್ನ ಮುಂದುವರೆಸಿದ್ದಾರೆ. ತ್ರಿಪುರಾ ಗಡಿಯಿಂದ ಬಿಎಸ್ಎಫ್ ಮೂಲಕ ಇವರನ್ನ ಗಡೀಪಾರು ಮಾಡಲಾಗ್ತಾ ಇದೆ. ಬೇಸಿಗೆ ಹೆಚ್ಚಾದಂತೆ ಸಿಲಿಕಾನ್ ಸಿಟಿಯಲ್ಲಿ ಹಾವುಗಳ ಕಾಟವು ಹೆಚ್ಚಾಗಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಿಗೆ ಇರೋದು ಕೇವಲ 7 ಹಾವು ರಕ್ಷಕರು ಮಾತ್ರ. ಆದರೆ ಪ್ರತಿನಿತ್ಯ ಹಾವು ರಕ್ಷಣೆಗಾಗಿ 150ಕ್ಕೂ ಹೆಚ್ಚು ಫೋನ್ ಕರೆಗಳು ಬರ್ತಿವೆಯಂತೆ. ಕಡಿಮೆ ಸಿಬ್ಬಂದಿ ಇರೋದ್ರಿಂದಾಗಿ ಎಲ್ಲಾ ಕರೆಗಳಿಗೆ ತಕ್ಷಣ ಸ್ಪಂದಿಸಲು ಸಾಧ್ಯವಾಗ್ತಿಲ್ಲ. ಪಶ್ಚಿಮ ಪಾಲಿಕೆಯ 112 ವಾರ್ಡ್, ದಕ್ಷಿಣ ಪಾಲಿಕೆಯ 72 ವಾರ್ಡ್ಗೆ ಕೇವಲ 2 ಉರಗ ರಕ್ಷಕರಿದ್ದಾರೆ. ರಕ್ಷಕರಿಗೆ ಪಾಲಿಕೆಯಿಂದ ವಾಹನ ಹಾಗೂ ಅಗತ್ಯ ಸಾಧನಗಳ ಕೊರತೆಯೂ ಇದೆ. ಹಾವು ಹಿಡಿಯುವ ಸಾಧನಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಿ ಬಳಸುತ್ತಿದ್ದಾರಂತೆ. ಶಿವಮೊಗ್ಗ ತಾಲೂಕಿನ ಒಂಬಳೆಬೈಲು ಗ್ರಾಮ ಪಂಚಾಯಿತಿಯ ಕೃಷ್ಣೇಗೌಡರ ತೋಟ ಮತ್ತು ಸುತ್ತಮುತ್ತಲಿನ ತೋಟಗಳಿಗೆ 2 ಕಾಡಾನೆಗಳು ಲಗ್ಗೆ ಹಾಕಿವೆ. ಅಡಿಕೆ ಮರ ಮತ್ತು ತೆಂಗಿನ ಮರ ಸಂಪೂರ್ಣವಾಗಿ ಮುರಿದು ಹಾಕಿದ್ದು ರೈತರು ಕಂಗಾಲಾಗಿದ್ದಾರೆ. ಕಾಡಾನೆ ದಾಳಿ ಮತ್ತು ಅನಾಹುತದ ಬಗ್ಗೆ ಅನೇಕ ಬಾರಿ ಅರಣ್ಯ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ತೋಟದ ಮಧ್ಯದಲ್ಲಿ ಆನೆಗಳು ವಿದ್ಯುತ್ ಕಂಬಗಳನ್ನ ಬೀಳಿಸಿವೆ. ಇದರಿಂದಾಗಿ ವಿದ್ಯುತ್ ತಂತಿಗಳು ತುಂಡಾಗಿ
ಬಿದ್ದಿವೆ. ಮೆಸ್ಕಾಂ ಅಧಿಕಾರಿಗಳಿಗೆ ಅನೇಕ ಬಾರಿ ತಿಳಿಸಿದ್ವು, ತೋಟದ ಮಧ್ಯದಲ್ಲಿರುವ ಕಂಬಗಳನ್ನು ತೆರವುಗೊಳಿಸಿ ಅಂತ ಮನವಿ ಮಾಡಿದ್ರು, ತೆರವುಗೊಳಿಸಿಲ್ಲ. ಕಾಡಾನೆಗಳು ಮತ್ತೆ ಬಾರದಂತೆ ಕಾಡನಂಚಿಗೆ ಟ್ರಂಚ್ ತೆಗೆದು ಸೋಲಾರ್ ಬೇಲೆಯನ್ನ ನಿರ್ಮಿಸಲೇಬೇಕು ಅಂತ ರೈತರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 1 ವರ್ಷದಲ್ಲಿ 533 ಎಕರೆ ಭೂಮಿಯನ್ನ ಭೂಗಳ್ಳರು ಒತ್ತುವರಿ ಮಾಡಿದ್ರು. 20,000 ಕೋಟಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಬಿಲ್ಡರ್ಸ್ ಹಾಗೂ ಭೂಮಾಫಿಯಾ ಒತ್ತುವರಿ ಮಾಡಿಕೊಂಡಿದ್ರು. ಇದೀಗ ಒತ್ತುವರಿ ಆಗಿದ್ದ ಭೂಮಿಯನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ತೆರವು ಮಾಡಿದ್ದಾರೆ. ಪ್ರತಿ ಶನಿವಾರಕ್ಕೊಮ್ಮೆ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಮಾಡಲಿದ್ದು, ಹಿಂದೆ ಎಸಿಗಳು ಹಂಚಿಕೆ ಮಾಡಿರುವ ಭೂಮಿಗಳ ಮರು ತನಿಖೆಗೆ ನಿರ್ಧರಿಸಲಾಗಿದೆ. ಸ್ವಯಂ ಕೇಸ್ ದಾಖಲಿಸಿಕೊಂಡು ಪರಿಶೀಲನೆಗೆ ತೀರ್ಮಾನಿಸಲಾಗಿದೆ. ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ಡಿಸಿ ಜಗದೀಶ್, ಬೆಂಗಳೂರಿನಲ್ಲಿ ಕಳೆದ 1 ವರ್ಷದಲ್ಲಿ 533 ಎಕರೆ ಭೂಮಿ ತೆರವು ಮಾಡಲಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಮಾರುಕಟ್ಟೆ ಬೆಲೆ ಸುಮಾರು 18 ರಿಂದ 19 ಸಾವಿರ ಕೋಟಿ ಬೆಲೆಯ ಸರ್ಕಾರಿ ಭೂಮಿಯನ್ನ ಈಗ ತೆರವು ಮಾಡಿಸಲಾಗಿದೆ. ಇನ್ನೂ ಹಲವು ಒತ್ತುವರಿಗಳಿದ್ದು, ಪ್ರತಿ ಶನಿವಾರ ತೆರವು ಕಾರ್ಯಾಚರಣೆ ನಡೆಯಲಿದೆ ಅಂತ ತಿಳಿಸಿದ್ರು. ಕಳೆದ 1 ವರ್ಷದಲ್ಲಿ ಸುಮಾರು ಸರ್ಕಾರದ ಭೂಮಿಯನ್ನು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವುಗಳನ್ನು ಸುಮಾರು 540ಕ್ಕೂ ಹೆಚ್ಚು ಎಕರೆ ಜಮೀನನ್ನು ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದು. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 15 ರಿಂದ 20 ಸಾವಿರ ಕೋಟಿ ಆಗುತ್ತೆ. ಆದರೆ ಒತ್ತುವರಿ ಮಾಡುವಂಥವರೆಲ್ಲ ಬಲಾಢ್ಯರು, ಹಣ ಇರುವಂಥವರು, ಶಕ್ತಿ ಇರುವಂಥವರು, ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನ ಕಡೆಯಿಂದ ಜಮೀನನ್ನು ತೆಗೆದುಕೊಳ್ಳೋದು ಸಾಹಸದ ಕೆಲಸ. ಆ ಕೆಲಸವನ್ನು ನನ್ನ ನೇತೃತ್ವದಲ್ಲಿ ಸರ್ಕಾರಿ ಜಮೀನನ್ನು ಐಡೆಂಟಿಫೈ ಮಾಡಿ ತೆಗೆದುಕೊಳ್ತಾ ಇದ್ದೀವಿ. 2ನೇ ಹಂತದಲ್ಲಿ ನಾವು ಈಗ ಸುಮಾರು ಎಸಿಗಳು ಸರ್ಕಾರಿ ಭೂಮಿಯನ್ನು ಆದೇಶ ಮಾಡಿ ಖಾತೆ ಬದಲಾವಣೆ ಮಾಡಿರೋ. ಬೆಂಗಳೂರಲ್ಲಿ ಆರ್ಸಿಬಿ ಪಂದ್ಯದ ವೇಳೆ ಮೊಬೈಲ್ ಕಳ್ಳತನವಾಗಿತ್ತು. ಇದೀಗ ಖದೀಮರಿಂದ ಒಟ್ಟು 51 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಸುಮಾರು 18 ಅಪ್ರಾಪ್ತರು ಮೊಬೈಲ್ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ. ಮೊಬೈಲ್ ಕಳ್ಳತನದಲ್ಲಿ ಭಾಗಿಯಾದವರು ಜಾರ್ಖಂಡ್ ಮೂಲದವರು ಅಂತ ಗುರುತಿಸಲಾಗಿದೆ. ಸ್ಟೇಡಿಯಂಗೆ ನುಗ್ಗಿ ಮೊಬೈಲ್ ಕಳ್ಳತನ ಮಾಡಿದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಚಾಮರಾಜನಗರದ ಫಾರ್ಮ್ ಹೌಸ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೊಳ್ಳೇಗಾಲದ ಮಧುವನಹಳ್ಳಿ ಬಳಿ ಇರುವ ಫಾರ್ಮ್ ಹೌಸ್ನಲ್ಲಿ ಬೆಂಗಳೂರಿನ ರೌಡಿ ಶೀಟರ್ ಜಹೀರ್ ಎಂಬಾತನ ಬರ್ತ್ಡೇ ಪಾರ್ಟಿ ಮಾಡಲಾಗಿತ್ತು. ಪ್ರಥಮ ದರ್ಜೆ ಗುತ್ತಿಗೆದಾರ ಫಯಾಜ್ ಖಾನ್ಗೆ ಸೇರಿದ ಫಾರ್ಮ್ ಹೌಸ್ ಇದಾಗಿದೆ. ಪಾರ್ಟಿಯಲ್ಲಿ ಅಫೀಮು, ಗಾಂಜಾ ಸೇವಿಸಿ ರೌಡಿ ಶೀಟರ್ ಹಾಗೂ ಸಹಚರರು ತೇಲಾಡ್ತಿದ್ರು ಅಂತ ತಿಳಿದ ಪೊಲೀಸರು ಇಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ರು. ಇದೀಗ ರೌಡಿ ಶೀಟರ್ ಹಾಗೂ 14 ಮಂದಿ ಸಹಚರರನ್ನ ಬಂಧಿಸಿದ್ದು, ಅಫೀಮು, ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.